ಎಲ್ಲರಿಗೂ ನಮಸ್ಕಾರ. ಇದು ಸುದ್ದಿ ವಿಶ್ಲೇಷಣೆ. ನಾನು ಶಶಿಧರ್ ಭಟ್. ಇವತ್ತು ಕಾಂಗ್ರೆಸ್ ಪಕ್ಷದ ಮೇಕೆದಾಟು ಪಾದಯಾತ್ರೆ ಅಂತ್ಯಗೊಂಡಿದೆ ಅಥವಾ ಮುಂದೂಡಲ್ಪಟ್ಟಿದೆ. ಅದಕ್ಕೆ ಕಾರಣ ಏನು ಅನ್ನೋದು ಭಾಳ ಸ್ಪಷ್ಟವಾಗಿ ಗೊತ್ತು. ರಾಜ್ಯದಲ್ಲಿ ಕೊರೋನಾ ವಿಜೃಂಭಿಸ್ತಾ ಇದೆ. ಇಂತಹ ಪರಿಸ್ಥಿತಿಯಲ್ಲಿ ಪಾದಯಾತ್ರೆ ನಡೆಸುವುದು ಸರಿಯಾದ ಕ್ರಮ ಅಲ್ಲ ಅನ್ನುವ ಅರ್ಥದಲ್ಲಿ ರಾಜ್ಯ ಹೈಕೋರ್ಟ್ ವ್ಯಕ್ತಪಡಿಸಿರುವ ಅಭಿಪ್ರಾಯ. ರಾಜ್ಯ ಉಚ್ಚ ನ್ಯಾಯಾಲಯ ಇಂತಹ ಒಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ ಮೇಲೆ ಕಾಂಗ್ರೆಸ್ನವರಿಗೆ ಬೇರೆ ದಾರಿ ಉಳಿದಿಲ್ಲ. ನಾವು ಬೆಂಗಳೂರನ್ನು ತಲುಪ್ತೀವಿ ಅಂತ ಅವರು ಘೋಷಣೆಗಳನ್ನು ಕೂಗಿದರೂ ಕೂಡ ಹೇಳಿದರೂ ಕೂಡ ಅಂತಿಮವಾಗಿ ಕಾಂಗ್ರೆಸ್ ಪಕ್ಷದ ಹಿರಿಯ ನಾಯಕರ ಸಭೆಯಲ್ಲಿ ಈ ಒಂದು ಪಾದಯಾತ್ರೆಯನ್ನು ಮುಂದೂಡುವ ತೀರ್ಮಾನಕ್ಕೆ ಬರಲಾಯಿತು. ಇದು ಹಲವು ಪ್ರಶ್ನೆಗಳನ್ನು ಹುಟ್ಟುಹಾಗುತ್ತೆ. ಬಹಳ ಮುಖ್ಯವಾಗಿ ಇದರ ಹಿಂದಿರುವ ರಾಜಕಾರಣ. ಈ ಒಂದು ಇಡೀ ಪಾದಯಾತ್ರೆಯಲ್ಲಿ ಕಾಂಗ್ರೆಸ್ ರಾಜಕಾರಣ ಇತ್ತು, ಭಾರತೀಯ ಜನತಾ ಪಕ್ಷದ ರಾಜಕಾರಣ ಇತ್ತು, ಅದರಂತೆ JDS ರಾಜಕಾರಣ ಕೂಡ ಇತ್ತು. ರಾಜಕೀಯವನ್ನು ಬಿಟ್ಟು ಇವರೇನೋ ಮಾಡ್ತಿದ್ದಾರೆ ಜನರ ಸಲುವಾಗಿ ಅಂತಂದರೆ ಯಾರೂ ನಂಬೋದಕ್ಕೆ ಸಾಧ್ಯ ಇಲ್ಲ. ಅದು ಕಾಂಗ್ರೆಸ್ ಆಗಲಿ BJP ಆಗಲಿ. ಕಾಂಗ್ರೆಸ್ ರಾಜಕಾರಣ ಏನು ಹಾಗಾದರೆ? ಕಾಂಗ್ರೆಸ್ ಮುಂಬರುವ 1.5 ವರ್ಷದ ಒಳಗಡೆ ಏನು ಚುನಾವಣೆ ಬರುತ್ತೆ, ಆ ಚುನಾವಣೆಯನ್ನು ಕಣ್ಣಿಟ್ಟುಕೊಂಡೇ ಅವರು ಈ ಪಾದಯಾತ್ರೆಯನ್ನು ಹಮ್ಮಿಕೊಂಡಿದ್ರು ಅನ್ನೋದಕ್ಕೆ ಯಾರೂ ಅನುಮಾನ ಪಡಬೇಕಾದ ಅಗತ್ಯ ಇಲ್ಲ. ಪ್ರತಿಪಕ್ಷವಾಗಿ ಅವರು ಕೈಯಲ್ಲಿ ದೇವ್ರು ಹಿಡ್ಕೊಂಡು ಕೂತ್ಕೊಳ್ಳೋಕ್ಕಾಗಲ್ಲ. ಅವರು ಜನರ ನಡುವೆ ಹೋಗಬೇಕು ಅಂದರೆ ಪ್ರತಿಭಟನೆ ಮಾಡಬೇಕು. ಅಂತಹ ಪ್ರತಿಭಟನೆಯ ಹಿಂದೆ ರಾಜಕಾರಣ ಇತ್ತು. ಇಂತಹ ಪ್ರತಿಭಟನೆಯ ರಾಜಕಾರಣ ಕಾಂಗ್ರೆಸ್ಸಿಗಿಂತ ಭಾರತೀಯ ಜನತಾ ಪಕ್ಷಕ್ಕೆ ಜಾಸ್ತಿ ಗೊತ್ತು. ಅವರು ಇಂತಹ ಪ್ರತಿಭಟನಾ ರಾಜಕಾರಣದ ಮೂಲಕನೇ ಅಧಿಕಾರಕ್ಕೆ ಬಂದವರು, ಜನರ ಕಣ್ಣಿಗೆ ಮಣ್ಣೆರೆಸಿದವರು. ನೀವು ರಾಜ್ಯದಲ್ಲಿ BJP ಸರ್ಕಾರದ ಆಡಳಿತವನ್ನು ಗಮನಿಸಿ. ಯಡಿಯೂರಪ್ಪನವರ ಕಾಲದಿಂದ ಇಲ್ಲಿಯವರೆಗೆ ಸುಮಾರು 2010ರಿಂದ ನೀವು ಈ ಕಡೆ ತೆಗೆದುಕೊಂಡ್ರೆ BJP ಅಭಿವೃದ್ಧಿಗೆ ಕೊಟ್ಟ ಕೊಡುಗೆ ಏನು? ಭಾರತೀಯ ಜನತಾ ಪಕ್ಷ ಯಾವ ಮಹತ್ತರ ಯೋಜನೆಯನ್ನು ಈ ದೇಶದಲ್ಲಿ ಅನುಷ್ಠಾನಕ್ಕೆ ತಂದಿದೆ? ಎಷ್ಟು ಆಣೆಕಟ್ಟುಗಳನ್ನು ಕಟ್ಟಿದೆ? ಎಷ್ಟು ಶಿಕ್ಷಣ ಕೇಂದ್ರಗಳನ್ನು ತೆರೆದಿದೆ? ಎಷ್ಟು ಸರ್ಕಾರಿ ಮೆಡಿಕಲ್ ಕಾಲೇಜುಗಳನ್ನು ಪ್ರಾರಂಭಿಸಿದೆ? ಅಭಿವೃದ್ಧಿಯ ದೃಷ್ಟಿಯಿಂದ ನೋಡಿದಾಗ ಭಾರತೀಯ ಜನತಾ ಪಕ್ಷದ ಒಟ್ಟಾರೆ ಸಾಧನೆ ಒಂದು 0 ಅಂತಲೇ ಹೇಳಬೇಕು. ಆದರೆ ಪ್ರತಿಭಟನೆಯ ರಾಜಕಾರಣದಲ್ಲಿ BJPಯನ್ನು ಮೀರಿಸಿದವರು ಇನ್ನೊಬ್ಬರಿಲ್ಲ. ಪೆಟ್ರೋಲ್ ಬೆಲೆ ಸ್ವಲ್ಪ ಜಾಸ್ತಿ ಆಯಿತು, ಅಡುಗೆ ಸಿಲಿಂಡರ್ ಜಾಸ್ತಿ ಆಯಿತು ಅಂದರೆ ಹಿಡಿದು ರಸ್ತೆಗೆ ಬಂದು ಗಲಾಟೆ ಮಾಡ್ತಿದ್ದವರು ಇದೇ ಮಹಾಮಹಿಮರು. ಅವರಿಗೆ ಪ್ರತಿಭಟನಾ ರಾಜಕಾರಣ ನೀಡುವ ಫಲ ಗೊತ್ತು. ಜನರ ಪಲ್ಸು ಅನ್ನು ಬಹುಬೇಗ ಅವರು ಅರ್ಥ ಮಾಡಿಕೊಳ್ಳಬಾರದು. ಆ ಕಾರಣಕ್ಕೆ ಅವರಿಗೆ ಸ್ಪಷ್ಟವಾಗಿ ಗೊತ್ತಿದೆ, ನಿಮಗೆ ಮತವನ್ನು ತರೋದಿದ್ದರೆ ಅದು ಅಭಿವೃದ್ಧಿ ರಾಜಕಾರಣವಲ್ಲ. ನಿಮಗೆ ಮತವನ್ನು ತರೋದಿದ್ದರೆ ಅದು ಜನರ ಧಾರ್ಮಿಕ ನಂಬಿಕೆಗಳು ಏನಿವೆ ಅದನ್ನು ಬಳಸಿಕೊಳ್ಳುವುದು ಮತ್ತು ಬಹುಸಂಖ್ಯಾತ ರಾಜಕಾರಣ ಅಂತ. ಅಲ್ಪಸಂಖ್ಯಾತರನ್ನು ಎತ್ತಿ ಹಿಡಿದು ಅವ್ರನ್ನ ತೋರಿಸ್ತಾ ಬೆದರು ಬೊಂಬೆ ಹಾಗೆ ಇಟ್ಟುಕೊಂಡು ಬಹುಸಂಖ್ಯಾತರ ಮತಗಳನ್ನು ಕಬಳಿಸುವ ರಾಜಕಾರಣವನ್ನು ಇತ್ತೀಚಿನ ವರ್ಷಗಳಲ್ಲಿ ಭಾರತೀಯ ಜನತಾ ಪಕ್ಷ ಪ್ರಾರಂಭಿಸಿದೆ. ಅದು 2014ರಿಂದ ಈಚೆಗೆ ಅದು ಇನ್ನಷ್ಟು ಪ್ರಬಲವಾಗಿದೆ ಅನ್ನೋದೆಲ್ಲ ನಮಗೆ ಗೊತ್ತಿದೆ. ಆದರೆ ರಸ್ತೆಗಿಳಿದು ಪ್ರತಿಭಟನೆ ಮಾಡುವ ರಾಜಕಾರಣ BJPಗೆ ಕಾಂಗ್ರೆಸ್ಗಿಂತ ಚೆನ್ನಾಗಿ ಗೊತ್ತು ಅಂತ ಹೇಳಿದ್ರೆ, ನೀವು ಯಡಿಯೂರಪ್ಪನ ಕಾಲದಲ್ಲಿ ಯಡಿಯೂರಪ್ಪನವರು ರೈತರ ಪರವಾಗಿ ರಸ್ತೆಗಿಳಿದು ಹೋರಾಟ ಮಾಡಿದವರು. ರೈತರು ಬೆಳೆದ ಬೆಳೆಗೆ ವೈಜ್ಞಾನಿಕ ಬೆಲೆ ಬೇಕು ಅಂತ ಯಡಿಯೂರಪ್ಪ ಹೇಳ್ತಾ ಇದ್ರು ಒಂದು ಕಾಲದಲ್ಲಿ. ಅವರು ಅಧಿಕಾರದಲ್ಲಿದ್ದರೆ ಏನೂ ಮಾಡೋಕ್ಕಾಗಿಲ್ಲ. ಅಧಿಕಾರದಲ್ಲಿದ್ದಾಗ ಅವ್ರು ಮಾಡಿದ್ದು ಅಂದರೆ ಒಂದು ಬಜೆಟ್ನ ಪ್ರತ್ಯೇಕ ಪುಸ್ತಕವನ್ನು ಹೊರಗೆ ತಂದು ರೈತರ ಬಜೆಟ್ ಅಂದ್ಬಿಟ್ಟು ಅದು ಬಿಟ್ಟು ಯಾವ ಸಾಧನೆಯನ್ನು BJP ಸರ್ಕಾರ ಮಾಡಿದೆ ಅಂತೇಳಿ. ಈಗ ಕಳೆದ 1.5 ವರ್ಷದಿಂದ ಏನು ಅಧಿಕಾರದಲ್ಲಿ ನಡೆಸ್ತಾ ಇದೆಯಲ್ಲ BJP ಸರ್ಕಾರ, ಯಾವುದೋ ಒಂದು ಅಭಿವೃದ್ಧಿ ಕಾರ್ಯಕ್ರಮ ಇದು ನಾವು ಮಾಡಿದ್ದೇವೆ, ಇದು ನಮ್ಮ ಮುಂದಿನ ಜನಾಂಗಕ್ಕಾಗಿ, ಇದು ಭವಿಷ್ಯಕ್ಕಾಗಿ, ಇದು ಈ ದೇಶವನ್ನು ಕಟ್ಟುವುದಕ್ಕಾಗಿ ಅಂತ ಹೇಳುವ ಎದೆಗಾರಿಕೆ ಅವರಿಗಿಲ್ಲ. BJP ರಾಜಕಾರಣ ಈಗ ಬರ್ತದೆ. ಕಾಂಗ್ರೆಸ್ಸು ಅಷ್ಟೇ. ಕಾಂಗ್ರೆಸ್ಗೆ ಎಂದು
ಕಾಂಗ್ರೆಸ್ ಒಂದು ರೀತಿಯಲ್ಲಿ ಹಲವು ಸಂದರ್ಭದಲ್ಲಿ ಔಟ್ಡೇಟೆಡ್ ಪಾರ್ಟಿ ಅಂತ ಗೋಚರವಾಗುತ್ತೆ. ಅವರು ವರ್ತಮಾನದ ಜೊತೆ ಕಾಂಗ್ರೆಸ್ ಸ್ಪಂದಿಸುವುದು ಯಾವಾಗಲೂ ನಿಂತು ಹೋಗ್ಬಿಟ್ಟಿದೆ. ಸ್ವಾತಂತ್ರ್ಯ ಚಳವಳಿಯ ನಂತರ ಕಾಂಗ್ರೆಸ್ ಯಾವ ಜನಪರವಾದ ಚಳವಳಿಯನ್ನು ಮಾಡೇ ಇಲ್ಲ. ಯಾಕೆಂದರೆ ಅವರು ಸದಾ ಅಧಿಕಾರದಲ್ಲಿ ಭಾಳಷ್ಟು ಕಾಲ ಇರೋದರಿಂದ ಅವ್ರಿಗೆ ಚಳವಳಿಯಿಂದ ದೂರ ಆದದ್ದು. ಸೊ ಆದರೂ ಕೂಡ ಈಗ KPCC ಅಧ್ಯಕ್ಷರಾಗಿರುವಂಥ DK ಶಿವಕುಮಾರ್ ಅವರು ಈ ಮೇಕೆದಾಟು ಪಾದಯಾತ್ರೆ ಯೋಜನೆಯನ್ನು ಹಮ್ಮಿಕೊಟ್ರು. ಮೇಕೆದಾಟು ಯೋಜನೆ ಬರಬೇಕೋ ಬೇಡವೋ ಅನ್ನೋದು ಬೇರೆ ಪ್ರಶ್ನೆ. ಪರಿಸರವಾದಿಗಳು ಅದನ್ನು ತೀವ್ರವಾಗಿ ವಿರೋಧ ಮಾಡ್ತಿದ್ದಾರೆ. ಸೊ ಸದ್ಯದಲ್ಲೇ ನನಗೆ ಗೊತ್ತಿರುವ ಹಾಗೆ ಮೇಧಾ ಪಾಟ್ಕರ್ ಅವರು ಬರ್ತಿದ್ದಾರೆ, ಯೋಜನೆ ಅಣೆಕಟ್ಟು ಕಟ್ಟಬೇಡಿ ಅಂತ. ಈ ಅಣೆಕಟ್ಟುಗಳ ಸಮಸ್ಯೆ ಅದು ಬೇರೆ ರೀತಿಯದ್ದು, ಅದು ನಾವು ನಂತರ ನೋಡೋಣ. ಅದು ಬೇರೆ ಇಶ್ಯೂ, ನಾನು ಇನ್ನೊಂದು ದಿವಸ ಡಿಸ್ಕಸ್ ಮಾಡ್ತೀನಿ. ಸೊ ಪರಿಸರವಾದಿಗಳ ವಿರೋಧ ಅನ್ನೋದನ್ನು ನಾನಲ್ಲಿ ದಾಖಲಿಸೋಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ. ಪರಿಸರವಾದಿಗಳು ಏನು ಹೇಳ್ತಿದ್ದಾರೆ ಅದರಲ್ಲಿ ತಥ್ಯ ಇದೆ ಅನ್ನೋದನ್ನು ಇಷ್ಟು ನಾವು ಅರ್ಥ ಮಾಡಿಕೊಂಡ್ರೆ ಸಾಕು. ಸೊ ಕಾಂಗ್ರೆಸ್ ಈ ಒಂದು ತರಾತುರಿಯಲ್ಲಿ ಪಾದಯಾತ್ರೆಯನ್ನು ಹಮ್ಮಿಕೊಳ್ಳುವುದರ ಹಿಂದೆ DK ಶಿವಕುಮಾರ್ ಮತ್ತು ಸಿದ್ದರಾಮಯ್ಯನವರ ಜಗಳ ಕೂಡ ಕಾಂಟ್ರಿಬ್ಯೂಟ್ ಮಾಡಿದೆ ಅಂತ ಹೇಳಲಾಗ್ತಾ ಇದೆ. ಪಕ್ಷವನ್ನು ಸಂಪೂರ್ಣವಾಗಿ ನಿಯಂತ್ರಣಕ್ಕೆ ತೆಗೆದುಕೊಳ್ಳುವ ದೃಷ್ಟಿಯಿಂದ DK ಹೀಗೆ ಮಾಡಿದ್ರು ಅಂತ. ಆದರೆ ಅದು ಸುಲಭ ಸಾಧ್ಯ ಅಲ್ಲ ಅನ್ನೋದು DKಗೆ ಗೊತ್ತು. ವಾಟ್ ಎವರ್ ಇಟ್ ಬಿ, ರೈಟ್ ಆರ್ ರಾಂಗ್, ಐ ಡೋಂಟ್ ನೋ. ಪ್ರಾರಂಭ ಮಾಡ್ತೀವಿ. ಸತ್ಯಾಗ್ರಹ ಇದೆಯಲ್ಲ, ಸೊ ಪಾದಯಾತ್ರೆ ಕೂಡ ಸತ್ಯಾಗ್ರಹದ ಒಂದು ಭಾಗ. ನಮಗೆ ಸತ್ಯಾಗ್ರಹವನ್ನು ಕಲಿಸಿಕೊಟ್ಟವರು ಗಾಂಧೀಜಿಯವರು. ಅವರನ್ನ ಉಪ್ಪಿನ ದಂಡಯಾತ್ರೆ ಇರಲಿ, ಬಹುತೇಕ ಗಾಂಧೀಜಿಯವರೇ ನಮಗೆ ಮೂಲಭೂತವಾಗಿ ಭಾರತದಲ್ಲಿ ಈ ಸತ್ಯಾಗ್ರಹದ ಒಂದು ಕಾನ್ಸೆಪ್ಟನ್ನು ಕೊಟ್ಟವರು. ಸತ್ಯಕ್ಕಾಗಿ ಆಗ್ರಹಿಸುವುದು ಅಂತ. ಈ ಸತ್ಯಾಗ್ರಹದ ಮೂಲಭೂತ ಗುಣ ಇದೆಯಲ್ಲ, ಅದು ಸರಳತೆ, ಸರಳವಾಗಿ ಇರುವಂಥದ್ದು, ಸತ್ಯಕ್ಕಾಗಿ ಆಗ್ರಹಿಸುವಂಥದ್ದು. ಅದು ವೈಭವದಿಂದ ವಿಜೃಂಭಿಸುವುದಕ್ಕಲ್ಲ. ಕಾರ್ಯಕರ್ತರನ್ನು ಕರೆದುಕೊಂಡು ಬಂದು ಅವರಿಗೆ ಊಟದ ವ್ಯವಸ್ಥೆ ಮಾಡಿ ಅವರಿಗೆ ಉಳಿದೆಲ್ಲ ವ್ಯವಸ್ಥೆಗಳನ್ನು ಮಾಡೋದು ಸತ್ಯಾಗ್ರಹ ಅಲ್ಲ. ಸತ್ಯಾಗ್ರಹದಲ್ಲಿ ಒಂದು ಮೌನದ ನಡುಗೆ ಇರಬೇಕು. ಪಾದಯಾತ್ರೆಯಲ್ಲಿ ನಡುಗೆ ಇರುತ್ತಲ್ಲ, ನಡೆಯೋದಿರುತ್ತಲ್ಲ, ಅದು ಅಂತಃಶಕ್ತಿಯನ್ನು ಜಾಸ್ತಿ ಮಾಡುತ್ತೆ. ಸತ್ಯಾಗ್ರಹ ಪಾದಯಾತ್ರೆ ಅಂತದ್ದು ಎರಡು ರೀತಿ ಕೆಲಸ ಮಾಡ್ತಾ ಹೋಗ್ತವೆ. ಒಂದು, ನಮ್ಮೊಳಗಿನ ಶಕ್ತಿಯನ್ನು ಉದ್ದೀಪಿಸ್ತವೆ. ಎರಡು, ಎದುರು ಇರುವವರನ್ನು ಹೆದರಿಸುತ್ತೆ. ಸತ್ಯಾಗ್ರಹಕ್ಕೆ, ಪಾದಯಾತ್ರೆಗೆ ಅಂಥ ಒಂದು ಶಕ್ತಿ ಇದೆ. ಅದು ಗಾಂಧೀಜಿ ವಿಶ್ವಕ್ಕೆ ತೋರಿಸಿಕೊಟ್ಟಿದ್ದಾರೆ. ಆದರೆ ಈ DKಯವರ ಪಾದಯಾತ್ರೆ ಹೇಗಿತ್ತು ಅಂದರೆ, ಈ ಗಾಂಧಿ ತತ್ವಗಳನ್ನೆಲ್ಲ ಗಾಳಿಗೆ ತೂರಲಾಗಿತ್ತು. ಇರಲೇ ಇಲ್ಲ, ಭಾಳ ವಿಜೃಂಭಣೆ. ಸೊ ಟ್ರ್ಯಾಕ್ಟರ್ ಮೇಲೆ ಹೋಗೋದು, ಇನ್ಯಾವುದ್ರ ಮೇಲೆ ನಿಂತ್ಕೊಳ್ಳೋದು, ಹೂಮಲೆಗರಿಸೋದು, ಇದೆಲ್ಲ ಸತ್ಯಾಗ್ರಹದ ಮೂಲ ಆಶಯಗಳೇನಿವೆ ಆ ಆಶಯಕ್ಕೆ ವಿರುದ್ಧವಾದ್ದು. ಸರಳವಾಗಿ ನಡೀಬೇಕು. ಇವರೊಂದು ಪ್ಲ್ಯಾನ್ ಮಾಡ್ಬೋದಾಗಿತ್ತು, ಇವರಿಗೆ ನಿಜವಾದ ಕಮಿಟ್ಮೆಂಟ್ ಇದ್ದರೆ. ಅದು ಆ ಪ್ಲ್ಯಾನ್ ಯಾವುದು ಅಂತ ಅಂದರೆ, ನೀವು ಪಕ್ಷದ 10 ಜನ ನಾಯಕರು ಪಾದಯಾತ್ರೆ ಮಾಡಿ. ಕೊರೋನಾ ಇದೆ ಅನ್ನೋದಕ್ಕಾದರೂ ನೀವು ಆಲೋಚನೆ ಮಾಡಬೇಕಾಗಿತ್ತು. ಸರ್ಕಾರವೇ ಕರೋನಾ ಬರೋದಕ್ಕೆ ಹಬ್ಬೋದಕ್ಕೆ ಕಾರಣ ಅಂತ ಸ್ಟೇಟ್ಮೆಂಟ್ ಕೊಟ್ಟು ಹೋಗೋದಲ್ಲ. ಈಗ ಈ ಪಾದಯಾತ್ರೆಯಲ್ಲಿ ಬಂದವ್ರಿಗೆ ಎಷ್ಟು ಜನ ಕರೋನಾ ಬಂದಿದೆ ಅನ್ನೋದು ನಮ್ಗೆ ಗೊತ್ತಿದೆ, ನಾಯಕರುಗಳಿಗೆ ಬರುತ್ತೆ. ಸೊ ಒಂದು 10 ಜನ ನಾಯಕರುಗಳು, ನೀವು ವ್ಯಾಕ್ಸಿನ್ ತಗೊಂಡವರು ಇದ್ದವರು ಪಾದಯಾತ್ರೆ ಮಾಡ್ಬೋದಾಗಿತ್ತು. ಅದನ್ನು ಮಾಡಿಲ್ಲ. ಅದರ ಬದಲಿಗೆ ಸಾವಿರಾರು ಜನ ರಾಜ್ಯದ ಎಲ್ಲ ಕಡೆಯಿಂದ ಕಳಿಸಿ ಅದೊಂದು ಈ ವೈಭವದ ಈ ಮದುವೆ ಮನೆ ನಡೀತು, ಶ್ರೀಮಂತರ ಮದುವೆಯ ರೀತಿ ನಡೆಸಿದ್ರು. ಇದು ಸತ್ಯಾಗ್ರಹದ ಕಾನ್ಸೆಪ್ಟಿಗಾಗಲಿ ಪಾದಯಾತ್ರೆ ಕಾನ್ಸೆಪ್ಟಿಗಾಗಲಿ ಹೊಂದುವಂಥದ್ದಲ್ಲ. ಚಂದ್ರಶೇಖರ್ ಪಾದಯಾತ್ರೆ, ಭಾರತ ಯಾತ್ರೆ ಮಾಡಿದರು. ಚಂದ್ರಶೇಖರ್ ಈ ದೇಶದ ಮಾಜಿ ಪ್ರಧಾನಿ, ನಿಮಗೆ ಯಾರಿಗೆ ಗೊತ್ತಿದೆಯೋ ಇಲ್ಲವೋ ಗೊತ್ತಿಲ್ಲ. ಅವರು ಭಾರತ ಯಾತ್ರೆ ಮಾಡಿದಂಥ ಸಂದರ್ಭದಲ್ಲಿ ದೆಹಲಿಯಿಂದ ಇಡೀ ದೇಶದಲ್ಲಿ ಪಾದಯಾತ್ರೆ ಮಾಡಿದ್ರು. ಅದೊಂದು ರೀತಿ ವಿಧಾನ. ಅದನ್ನು ಕಾಂಗ್ರೆಸ್ ಮಾಡಬಹುದಾಗಿತ್ತು. ಆದರೆ ಕಾಂಗ್ರೆಸ್ಸಿಗೆ ತನ್ನ ಮೂಲಭೂತ ಗುಣಧರ್ಮ ಏನು, ಅಂತಃಸತ್ವ ಏನು ಅನ್ನುವ ಅರಿವು ಹೊರಟೋಗಿದೆ. ಆ ಅರಿವಿನಿಂದ ದೂರ ಬಂದಿದೆ. ಇವತ್ತಿನ ಬಹುತೇಕ ಕಾಂಗ್ರೆಸ್ ನಾಯಕರುಗಳು ಯಾರಿದ್ದಾರೆ, ಅವರಿಗೆ ಗಾಂಧಿ ಗೊತ್ತಿಲ್ಲ, ಅವರಿಗೆ ಲೋಹಿಯಾ ಗೊತ್ತಿಲ್ಲ, ಅವರಿಗೆ ಹೋರಾಟ ಗೊತ್ತಿಲ್ಲ, ಅವರಿಗೆ ಸತ್ಯಾಗ್ರಹ ಗೊತ್ತಿಲ್ಲ, ಅವರಿಗೆ ಪಾದಯಾತ್ರೆ ಗೊತ್ತಿಲ್ಲ, ಏನೂ ಗೊತ್ತಿಲ್ಲ ಅವರಿಗೆ. ಸೊ ಆ ಕಾರಣಕ್ಕಾಗಿ ವಿಜೃಂಭಣೆಯಿಂದ ಮಾಡೋದಕ್ಕೆ ಹೊರಟು. ಸೊ ರಾಜಕಾರಣದಲ್ಲಿ ರಾಜಕೀಯ ಇರಬೇಕು, ರಾಜಕೀಯ ಇಂಥ ಹೋರಾಟಗಳಲ್ಲಿ ಇರಬಾರದು ಅಂತ ಬಿಟ್ಟು ಆಗಲ್ಲ ಇವತ್ತಿನ ದಿನ. ಸರಿ,
ಆದರೆ ಅದಕ್ಕೊಂದು ಪ್ಲ್ಯಾನ್ ಇರಬೇಕಾಗಿತ್ತು. ಆದರೆ ಅದು ಯಾವುದೂ ಇಲ್ಲದೆ ಮಾಡೋದು. ಇದಕ್ಕೆ ಪೂರಕವಾಗಿ ನಡೆದುಕೊಂಡದ್ದು ಬೊಮ್ಮಾಯಿ ನೇತೃತ್ವದ ಸರ್ಕಾರ. ಅವರು ಮೊದಲ ದಿನವೇ ಅವರಿಗೆ ಈ ಒಂದು ಪಾದಯಾತ್ರೆಯನ್ನು ಬ್ಯಾನ್ ಮಾಡ್ಬೋದಾಗಿತ್ತು. ಜನರ ಹಿತದೃಷ್ಟಿ ಬಗ್ಗೆ ಅವರಿಗೆ ಕಳಕಳಿ ಇದೆ ಬಿಟ್ಟು ಇವನು BBMP ಅವ್ರಿಗೆ ಸಭೆ ನಡೆಸೋದಕ್ಕೆ ಸಮಾರೋಪ ಸಮಾರಂಭ ನಡೆಸೋದಕ್ಕೆ ಪರ್ಮಿಷನ್ ಕೊಡುತ್ತೆ. ಯಾರು ಕೆಳಗಡೆ ಕೊಡ್ತಾರೆ? BBMP ಸರ್ಕಾರ ಜೊತೆ ಮಾತಾಡಿರ್ತಾರೆ. ಆಯಿತು ಕೊಡಯ್ಯ ಅಂತ ಹೇಳಿರ್ತೀರಿ ಅಲ್ವಾ? ಅದಿಲ್ಲದೇ ಏಕಾಏಕಿ BBMP ಅಂತ ತೀರ್ಮಾನ ತೆಗೆದುಕೊಳ್ಳೋದು ಆದರೆ ಅದಕ್ಕೆ ಯಾರನ್ನಾದರೂ ಹೊಣೆಗಾರರನ್ನಾಗಿ ಮಾಡಬೇಕಲ್ವ? ಹೇಗೆ ಕೊಡ್ತೀರಿ ನೀವು ಪರ್ಮಿಷನ್ ಕೊಟ್ಟವರು? ನೀವು ಸಮಾರಂಭ ಮಾಡೋದಕ್ಕೆ ಪರ್ಮಿಷನ್ ಕೊಡ್ತೀರಿ, ಹಾಗೆಯೇ ಮೇಕೆದಾಟು ಉದ್ಘಾಟನೆ ಮಾಡೋದಕ್ಕೆ ಪರ್ಮಿಷನ್ ಕೊಡ್ತೀರಿ. ನಂತರ ರಾಜಕೀಯ ಹೇಳಿಕೆ ಕೊಟ್ಕೊಂಡು ಕಾಂಗ್ರೆಸ್ ಏನು ಮಾಡಿದೆ ಅಂಥೇಳಿ ಅಲ್ಟಿಮೇಟ್ಲಿ ಕಳೆದ 3 ದಿನಗಳಲ್ಲಿ ಎಲ್ಲ ಮಾಧ್ಯಮಗಳಲ್ಲಿ ಒಂದೊಂದು ಫುಲ್ ಪೇಜ್ ಪ್ರಚಾರ. ಯಾರು ದುಡ್ಡದು? ಅದು ಪಕ್ಷದ ದುಡ್ಡಾಗಲಿ ಸರ್ಕಾರದ ದುಡ್ಡು, ಎಲ್ಲಿ ಸಾಮಾನ್ಯ ಜನರ ದುಡ್ಡು ಅಲ್ವೇನ್ರಿ ಅದು? ಎಷ್ಟು ಅಡ್ವರ್ಟೈಸ್ಮೆಂಟ್ ಕೊಟ್ಟಿರಿ ಅದಕ್ಕೆ? ಅದರಲ್ಲೂ ಬಹುತೇಕ ಅಡ್ವರ್ಟೈಸ್ಮೆಂಟ್ಗಳಲ್ಲಿ ಸುಳ್ಳುಗಳನ್ನು ಹೇಳ್ತಾ ಆಗುತ್ತೆ ಅಲ್ವಾ? ಮಹದಾಯಿ ಹೋರಾಟ ಏನಾಯಿತು ಗೊತ್ತಿದೆ ನಮಗೆ. ಯಾವ್ಯಾವ ಹೋರಾಟಗಳು ಎಲ್ಲೇ ದಾರಿ ತಪ್ಪಿತು, ಏನೇನಾದವು, BJP ನಡೆಸಿದ ಹೋರಾಟಗಳ ಗತಿ ಏನು ಎಲ್ಲವೂ ಗೊತ್ತಿದೆ. ಈಗ ಈ ಸನ್ನಿವೇಶದಲ್ಲಿ, ಈ ಸಂದರ್ಭದಲ್ಲಿ ಮೊದಲನೇದಾಗಿ ಸರ್ಕಾರಕ್ಕೆ ಜವಾಬ್ದಾರಿ ಇದ್ದರೆ ಈ ಪಾದಯಾತ್ರೆ ನಡೆಯದಂತೆ ತಡಿಬೇಕಾಗಿತ್ತು. 2, ಕಾಂಗ್ರೆಸ್ ಯಾವಾಗ ಕೊರೋನಾ ಜಾಸ್ತಿ ಆಯಿತು ಪೋಸ್ಟ್ಪೋನ್ ಮಾಡಬೇಕಾಯಿತು. 9ನೇ ತಾರೀಕು ಮಾಡ್ತೀವಿ ಅಂತ ಹೇಳಿ ಒಂದು ವಾರ 15 ದಿವಸ ಆದಮೇಲೆ ಮಾಡ್ತೀವಿ ಅಂತಂದರೆ ಏನು ಗಟ್ಟು ಹೋಗ್ತಿರಲಿಲ್ಲ. ಇಲೆಕ್ಷನ್ ಇನ್ನೂ ಮುಂದಿದೆ. ಆದರೆ ಒಂಥರ ಆಮಿಕೆ ಮಾಡ್ತೀವಿ, ನೋಡೋಣ ಏನು ಮಾಡ್ತಾರೆ, ಅರೆಸ್ಟ್ ಮಾಡಿದರೆ ನಮಗೆ ಪ್ರಚಾರ ಸಿಗುತ್ತೆ. ಆ ಸಂದರ್ಭದಲ್ಲಿ ನ್ಯಾಯಾಲಯ ಮಧ್ಯಪ್ರವೇಶ ಮಾಡಬೇಕಾಯಿತು. 1. 2ನೇದು, ಕಾಂಗ್ರೆಸ್ ಅಂತ ಪಕ್ಷ ರಚಿಸುವ ಹೋರಾಟಗಳಿವೆಯಲ್ಲ, ಆ ಹೋರಾಟ ಯಾವುದೋ ಒಂದು ಸೀಮೆಗೆ ಸೀಮಿತವಾಗಬಾರ್ದು. ಕರ್ನಾಟಕದ ಎಲ್ಲ ನೀರಾವರಿ ಯೋಜನೆಗಳನ್ನು ಇಟ್ಟುಕೊಂಡು ಒಂದು ಹೋರಾಟವನ್ನು ರೂಪಿಸ್ಬೋದಾಗಿತ್ತು. ಉತ್ತರ ಕರ್ನಾಟಕಕ್ಕೆ ಸಂಬಂಧಪಟ್ಟ ಹಾಗೆ ಮಾಡ್ಬೋದಾಗಿತ್ತು. ಚೆನ್ನಮ್ಮನ ಕರ್ನಾಟಕ, ಅದೇ ರೀತಿ ಕಲ್ಯಾಣ ಕರ್ನಾಟಕ, ಅವರೆಲ್ಲ ಸೇರಿಸಿ ಅಲ್ಲಿಯ ನೀರಾ ಯೋಜನೆಗಳನ್ನು ತೆಗೆದುಕೊಂಡು ಅದು ಅನುಷ್ಠಾನದ ಬಗ್ಗೆ ಹೋರಾಟ ನಡೆಸಿದರೆ ಅದಕ್ಕೆ ಇನ್ನೊಂದಲು ವೈಡರ್ ಕ್ಯಾನ್ವಾಸ್ ದೊರಕ್ತಾ ಇತ್ತು. ಅದನ್ನು ಮಾಡಿಲ್ಲ. ಕೇವಲ DK ಸಹೋದರರ ಕ್ಷೇತ್ರದಲ್ಲಿ ಸಂಚರಿಸುವ ಮೂಲಕ ಇಡೀ ಕರ್ನಾಟಕವನ್ನು ರಿಪ್ರೆಸೆಂಟ್ ಮಾಡ್ದಂಗೆ ಆಗಲ್ಲ. ಇದರ ಅರಿವು ಕಾಂಗ್ರೆಸ್ಸಿಗೆ ಇರಬೇಕಾಗಿತ್ತು. ಆದರೆ ಕಾಂಗ್ರೆಸ್ ನಾಯಕರಿಗೆ ಇದು ಯಾವ ಅರಿವು ಇದ್ದಂತೆ ಕಾಣ್ತಾ ಇಲ್ಲ. ಅಂದರೆ ಹೋರಾಟದ ಶಕ್ತಿಯನ್ನು ಕಳೆದುಕೊಳ್ಳುವುದು ಒಂದು ಕಡೆ ಆದರೆ, ಇನ್ನೊಂದು ಕಡೆ ಹೋರಾಟ ರೂಪಿಸುವ ಪ್ರಾಥಮಿಕ ಅರಿವು ಜ್ಞಾನ ಇಲ್ಲಿರೋದು. ಸೆಕೆಂಡ್. 3ನೇದು, ಸತ್ಯಾಗ್ರಹ ಮತ್ತು ಹೋರಾಟ ಅಂದರೇನು, ಗಾಂಧಿ ನಮಗೆ ಕಲಿಸಿದ್ದೇನು, ಯಾವುದು ಸತ್ಯಕ್ಕಾಗಿ ನಡೆಸುವ ಆಗ್ರಹ. ನಾವು ಸತ್ಯಕ್ಕಾಗಿ ಒಂದು ಆಗ್ರಹವನ್ನು ಮಾಡುವುದಿದ್ದರೆ ಅದನ್ನು ಹೇಗೆ ಮಾಡಬೇಕು, ಇಂಥ ಅರಿವು ಇರಲೇಬೇಕಾಗುತ್ತೆ. ಆದರೆ ಇಲ್ಲ, ಇಡೀ ಗೋಜಲಾಗಿ ಇಡೀ ಒಂದು ಹೋರಾಟ ಅವರಿಗೆ ನೀಡಬೇಕಾದ ಫಲ ನೀಡ್ತೋ ಇಲ್ಲೋ ಗೊತ್ತಿಲ್ಲ. ಆದರೆ ಇನ್ನೊಂದು, ನಾನು ಕೊರೋನಾ ಬಗ್ಗೆ ನಾನು ಯಾವತ್ತೂ ಮಾತನಾಡಿಲ್ಲ. ನನಗೆ ಅದು ಮಾತನಾಡುವುದು ಅಷ್ಟು ಇಷ್ಟವಾದ ವಿಚಾರ ಅಲ್ಲ. ಯಾಕೆ ಗೊತ್ತಾ? ಕೊರೋನಾ ನಿಜವಾಗಿ ಹರಡ್ತಾ ಇದೆಯಾ, ಇದು ಉದ್ದೇಶಪೂರ್ವಕವಾಗಿ ಈ ಅಂಕಿ ಸಂಖ್ಯೆಯನ್ನು ಹೆಚ್ಚು ಮಾಡಲಾಗ್ತಾ ಇದೆಯಾ ನನಗೆ ಗೊತ್ತಿಲ್ಲ. ಇದರ ಹಿಂದೆ ಒಂದು ಕಾಸು ಹೊಡೆಯೋ ದೊಡ್ಡ ಷಡ್ಯಂತ್ರ ಇರ್ಬೋದಾ ನನಗೆ ಗೊತ್ತಿಲ್ಲ. ಸೊ ಕೊರೋನಾ ಜಾಸ್ತಿ ಆದರೆ ಸರ್ಕಾರದಲ್ಲಿ ಯಾರ್ಯಾರಿಗೆ ಲಾಭ ಆಗುತ್ತೆ ಗೊತ್ತಿಲ್ಲ ನನಗೆ. ಖರೀದಿಯಲ್ಲಿ ಎಷ್ಟು ಪರ್ಸೆಂಟೇಜ್ ಬರುತ್ತೆ ಗೊತ್ತಿಲ್ಲ. ಗುತ್ತಿಗೆದಾರರು ಹೇಳಿದ ಪ್ರಕಾರ ಈ ಕರ್ನಾಟಕದಲ್ಲಿ ಎಲ್ಲವೂ 40% ಇದೆ ಅಂತ. 40% ಹಣ ಇದ್ದರೆ ಅದು ಕಮಿಷನ್ನು, ಅದು ಎಲ್ಲಿ ಹೋಯಿತು? ಕಮಿಷನ್ಗಾಗಿ ಏನಾದರೂ ಮಾಡಿರ್ಬೋದಾ ನನಗೆ ಗೊತ್ತಿಲ್ಲ. ಆದ್ದರಿಂದ ನನಗೆ ಕೊರೋನಾ ಭಯ ಹುಟ್ಟಿಸುವುದಕ್ಕಿಂತ ಕೊರೋನಾ ಹೆಸರಿನಲ್ಲಿ ನಡೀತಾ ಇರುವ ಬೆಳವಣಿಗೆಗಳಿದೆಯಲ್ಲ ಅದು ಹೆಚ್ಚು ಭಯವನ್ನು ಹುಟ್ಟಿಸ್ತಾ ಇದೆ. ಇನಿವೆ ಕಾಂಗ್ರೆಸ್ ಹಳೆಯ ಇತಿಹಾಸದ ಪುಟಗಳನ್ನು ತಿರುಗಿಸಿ ನೋಡಲಿ, ಯಾವುದು ಸತ್ಯಾಗ್ರಹ, ಯಾವುದು ಹೋರಾಟ ಅನ್ನುವ ಅರಿವನ್ನು ಮಾಡಿಕೊಳ್ಳಲಿ ಅಂತ ಆಶಿಸ್ತಾ ಇವತ್ತಿನ ಈ ಸುದ್ದಿ ವಿಶ್ಲೇಷಣೆಯನ್ನು ಮುಗಿಸ್ತೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ಕಾರ.